ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಲಾಗಿದೆ ಸರ್. ಏನ್ ಅನಿಸ್ತಾ ಇದೆ ಸರ್? ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನೇನು ನಡೀತು, ಯಾರು ಏನ್ ಮಾತಾಡಿದ್ರು? ಕಾಂಗ್ರೆಸ್ ಅಂದ್ರೆ ಒಂದು ಶಿಸ್ತಿನ ಪಕ್ಷ. ಇವತ್ತು ಈ ದೇಶ ಕಂಡಂತ ಇವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ತರುವಂಥದ್ರಲ್ಲಿ ಇವತ್ತು ಪ್ರಮುಖ ಪಾತ್ರವನ್ನು ವಹಿಸಿ ಇವತ್ತುವರೆಗೂ ಒಂದು ಶಿಸ್ತತೆಗೆ ಬದ್ಧತೆಗೆ ಹೆಸರಾದಂಥ ಪಕ್ಷವೇ ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತೆ ನಡೆದು ಇವತ್ತು ಅಧಿಕಾರ ಹಂಚಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ವರಿಷ್ಠರು ಇವತ್ತು ಅವರಿಗೆ ಮಾತನ್ನು ಕೊಟ್ಟಿದ್ರು, ಆ ಮಾತಿನಂತೆ ಇವತ್ತು ನಮ್ಮ ವರಿಷ್ಠರು ಹೇಳಿದ್ದಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟು ಇವತ್ತು ಹೊಸ ಶಾಸಕಾಂಗ ಪಕ್ಷವನ್ನು ಸರ್ವಾನುಮತದಿಂದ ನಮ್ಮ ವರಿಷ್ಠರ ಆದೇಶದ ಮೇರೆಗೆ ಸರ್ವಾನುಮತದಿಂದ ನಾವು ಇವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಇವತ್ತು ಶಾಸಕ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿದ್ದೇವೆ. ಇವತ್ತು ಅವರ ನಾಯಕತ್ವದಲ್ಲಿ ನಾವು ಮುಂದೆ ಒಗ್ಗಟ್ಟಾಗಿ ಇವತ್ತು ಸಿದ್ದರಾಮಯ್ಯನವರ ಜೊತೆಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ನಾವೆಲ್ಲ ಶಾಸಕರು ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ನಡೆದು ಇವತ್ತು 28ಕ್ಕೆ ಮತ್ತೆ ನಮ್ಮ ಸರ್ಕಾರವನ್ನು ಈ ಕರ್ನಾಟಕ ರಾಜ್ಯದಲ್ಲಿ ನಾವು ತರುವಂತ ಕೆಲಸವನ್ನ ಖಂಡಿತವಾಗಿ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಇವತ್ತು ಹೇಳಕ್ಕೆ ವೇಣುಗೋಪಾಲ್ ಕೂಡ ಎಲ್ಲೋ ಒಂದು ಮಾತು ಹೇಳಿದ್ರು. ಅಂದ್ರೆ ಇದೊಂದು ಕಗ್ಗಂಟಾಗುತ್ತೆ, ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಕೊಡುವಂತ ಸಂದರ್ಭದಲ್ಲಿ ದೊಡ್ಡ ಹಂಗಾಮ ಆಗುತ್ತೆ ಅನ್ನುವಂಥದ್ದನ್ನ ಎಲ್ಲರೂ ಅನ್ಕೊಂಡಿದ್ರು. ಅವೆಲ್ಲ ನಿರೀಕ್ಷೆಗಳು ಹುಸಿ ಆಯ್ತು. ಬಿಜೆಪಿ ಜೆಡಿಎಸ್ ಏನ್ ನಿರೀಕ್ಷೆ ಮಾಡಿದ ಅವೆಲ್ಲ ಹುಸಿ ಆಯ್ತು. 28ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಅಂತ ಹೇಳಿದ್ರು. ಅದಕ್ಕೆ ಹೇಳಿದ್ನಲ್ಲ, ನುಡಿದಂತೆ ನಡೆದಂತ ಮುಖ್ಯಮಂತ್ರಿ, ಮಾನವೀಯತೆಯ ಮೌಲ್ಯಗಳನ್ನು ಅರ್ಥಗೊಂಡಂತ ನಾಯಕ ನಮ್ಮ ಸಿದ್ದರಾಮಯ್ಯನವರು. ಆ ಒಂದು ಅರಿವನ್ನು ಇಟ್ಕೊಂಡೇ ಅವರು ಕೊಟ್ಟ ಮಾತಿಗೆ ತಪ್ಪಬಾರದು ಅಂತೇಳಿ ಅನ್ನ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ಕೊಟ್ಟ ಮಾತಿಗೆ ತಪ್ಪಿದ್ರೆ ಇದೇ ಜನ್ಮ ಕಡೆ ಅಂತೇಳಿ. ಆ ನಿಟ್ಟಿನಲ್ಲಿ ಕೊಟ್ಟ ಮಾತಿಗೆ ಎಂದೆಂದು ತಪ್ಪಬಾರದು ಅನ್ನೋ ಉದ್ದೇಶದಿಂದನೇ ಇವತ್ತು ಕೊಟ್ಟ ಮಾತಂತೆ ನಡೆದಿದ್ದಾರೆ ಅನ್ನೋ ಮಾತನ್ನು ಹೇಳ್ತೀನಿ. ಆ ಒಂದು ಕಾರಣದಿಂದ ಅವರ ವರ್ಚಸ್ಸು, ಅವರ ಒಂದು ನಾಯಕತ್ವ ಈ ರಾಜ್ಯದಲ್ಲಿ ಅವಶ್ಯಕತೆ ಇದೆ, ಅವರು ಹೆಚ್ಚಿಸುತ್ತೆ. ಮುಂದೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ತೀವಿ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಮುಖವಾದ ಪ್ರಶ್ನೆ, ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ನೀವು ಮಂತ್ರಿ ಆಗ್ತೀರಾ ಅನ್ನುವಂತಹದ್ದು ನಿರೀಕ್ಷೆ ಎಷ್ಟಿದೆ? ಖಂಡಿತವಾಗಿ ನಾವು ಈಗಾಗಲೇ ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಹಲವಾರು ಬಾರಿ ನಾವು ಭೇಟಿಯಾಗಿದ್ದೀವಿ, ನಮಗೆ ಅವಕಾಶವನ್ನು ಕೊಡಿ ಅಂತ ಕೇಳಿದ್ದೀವಿ. ಖಂಡಿತವಾಗಿ ಅವರು ಪರಿಗಣಿಸ್ತಾರೆ ಅನ್ನೊಂದು ವಿಶ್ವಾಸ ನಮ್ಮಲ್ಲಿದೆ. ಓಕೆ ಸರ್, ಥ್ಯಾಂಕ್ ಯು. ಇದು ಶಾಸಕ ವಿಜಯಾನಂದ ಕಾಶಪ್ಪನವರ ಮತ್ತು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆಗೆ ಹರೀಶ್, TV9 ಬೆಂಗಳೂರು. ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಲಾಗಿದೆ ಸರ್. ಏನ್ ಅನಿಸ್ತಾ ಇದೆ ಸರ್? ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನೇನು ನಡೀತು, ಯಾರು ಏನ್ ಮಾತಾಡಿದ್ರು? ಕಾಂಗ್ರೆಸ್ ಅಂದ್ರೆ ಒಂದು ಶಿಸ್ತಿನ ಪಕ್ಷ. ಇವತ್ತು ಈ ದೇಶ ಕಂಡಂತ ಇವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ತರುವಂಥದ್ರಲ್ಲಿ ಇವತ್ತು ಪ್ರಮುಖ ಪಾತ್ರವನ್ನು ವಹಿಸಿ ಇವತ್ತುವರೆಗೂ ಒಂದು ಶಿಸ್ತತೆಗೆ ಬದ್ಧತೆಗೆ ಹೆಸರಾದಂಥ ಪಕ್ಷವೇ ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನುಡಿದಂತೆ ನಡೆದು ಇವತ್ತು ಅಧಿಕಾರ ಹಂಚಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ವರಿಷ್ಠರು ಇವತ್ತು ಅವರಿಗೆ ಮಾತನ್ನು ಕೊಟ್ಟಿದ್ರು, ಆ ಮಾತಿನಂತೆ ಇವತ್ತು ನಮ್ಮ ವರಿಷ್ಠರು ಹೇಳಿದ್ದಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟು ಇವತ್ತು ಹೊಸ ಶಾಸಕಾಂಗ ಪಕ್ಷವನ್ನು ಸರ್ವಾನುಮತದಿಂದ ನಮ್ಮ ವರಿಷ್ಠರ ಆದೇಶದ ಮೇರೆಗೆ ಸರ್ವಾನುಮತದಿಂದ ನಾವು ಇವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಇವತ್ತು ಶಾಸಕ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿದ್ದೇವೆ.